ಭವನದ ಕಡೆಗೆ ಸರ್ಕಾರದ ನಿಯೋಗ ದೌಡಾಯಿಸಲಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದ ನಿಯೋಗ ಸಂಜೆ 5:45ಕ್ಕೆ ಭೇಟಿ ನೀಡಲಿದೆ ಅಂತಕ್ಕಂತಹ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ನಾವು ನೋಡ್ತಾ ಇದ್ದೀವಿ ಜಂಟಿ ಅಧಿವೇಶನಕ್ಕೆ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣಕ್ಕೆ ನಿರಾಕರಣ ಅಂತ ಹೇಳಿದ್ದಾರೆ. ಸೊ ಮತ್ತೊಂದು ಕಡೆಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದ ನಿಯೋಗ ತಂಡ ಸಂಜೆ 5:50ಕ್ಕೆ ಭೇಟಿ ಮಾಡಲಿದೆ. ಸೊ ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಸುರೇಶ್? ನಾಳೆಯಿಂದ ವಿಧಾನಮಂಡಲದ ವಿಶೇಷ ಜಂಟಿ ಅಧಿವೇಶನ ಶುರುವಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಜಂಟಿ ಅಧಿವೇಶನ ಕರೆದಿರ್ತಕ್ಕಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇನೆ, ಕೇಂದ್ರ ಸರ್ಕಾರದ ಜಿ-ರಾಮ್ಜಿ ಕಾಯ್ದೆಯನ್ನ ಏನಿದೆ, ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿರೋದಕ್ಕೆ ರಾಜ್ಯ ಸರ್ಕಾರ ಅದನ್ನ ಈಗ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಚರ್ಚೆ ಮಾಡಿ ಅದಕ್ಕೆ ಒಂದು ಆಕ್ಷೇಪವನ್ನ ಹೊರಡಿಸುವ ನಿಟ್ಟಿನಲ್ಲಿ ಈಗ ನಾಳೆ ಅಧಿವೇಶನವನ್ನ ಕರೆದಿದ್ದಾರೆ. ಆದ್ರೆ ಈ ಅಧಿವೇಶನಕ್ಕೆ ನಾಳೆ ರಾಜ್ಯಪಾಲರು ಭಾಷಣವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಸಂಪ್ರದಾಯವಾಗಿ ನಾಳೆ ಇರ್ತಕ್ಕಂಥದ್ದು. ಅವರಿಗೆ ಸರ್ಕಾರ ಕೂಡ ಆಹ್ವಾನವನ್ನ ಕೊಟ್ಟಿತ್ತು ಅಧಿಕೃತವಾಗಿ. ಆದರೆ ನಾಳೆಯ ಅಧಿವೇಶನದಲ್ಲಿ ರಾಜ್ಯಪಾಲರು ನಾನು ಭಾಷಣವನ್ನ ಮಾಡುವುದಿಲ್ಲ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಅಂದ್ರೆ ಲೋಕಭವನದಿಂದ ಈ ಒಂದು ಮಾಹಿತಿ ಅಧಿಕೃತವಾಗಿ ರಾಜ್ಯ ಸರ್ಕಾರಕ್ಕೆ ಬಂದು ಸೇರಿದೆ. ಸೊ ಈ ನಿಟ್ಟಿನಲ್ಲಿ ನಾಳೆ ಹೇಗಾದ್ರೂ ಮಾಡಿ ರಾಜ್ಯಪಾಲರ ಮೂಲಕ ಭಾಷಣವನ್ನು ಮಾಡಿಸಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇವತ್ತು ಸಂಜೆ 5:45ಕ್ಕೆ ಏನು ಕಾನೂನು ನಿಯೋಗದೊಂದಿಗೆ ಎಚ್.ಕೆ. ಪಾಟೀಲ್ ಸೇರಿದಂತೆ ಪ್ರಮುಖ ಹಿರಿಯ ನಾಯಕರು ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಆ ಸಂದರ್ಭದಲ್ಲಿ ಯಾವೆಲ್ಲ ಮಾತುಕತೆ ಆಗುತ್ತೆ ಮತ್ತೆ ಯಾವ ರೀತಿಯಾಗಿ ಮನವರಿಕೆ ಮಾಡ್ತಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಮೂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ನೋಡಿ ಬಹಳ ಸ್ಪಷ್ಟವಾಗಿದೆ, ಜಿ-ರಾಮ್ಜಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಅಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥ ಯೋಜನೆಯ ಹೆಸರೇನಿದೆ, ಇದಕ್ಕೆ ರಾಜ್ಯ ಸರ್ಕಾರ ಖಂಡನ ನಿರ್ಣಯವನ್ನ ಮಾಡಿ ಅದಕ್ಕೆ ರೆಸಲ್ಯೂಷನ್ ಅನ್ನ ಪಾಸ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ಸಹಜವಾಗಿ ಕೇಂದ್ರದ ವಿಚಾರ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅವರ ವಿವೇಚನೆಗೆ ಬಿಡುತ್ತೆ. ಅಂದ್ರೆ ಈ ಭಾಷಣವನ್ನ ನಾನು ಮಾಡಬೇಕು ಬೇಡವಾ ಅಂತಕ್ಕಂಥದ್ದು. ಯಾಕೆಂತಂದ್ರೆ ರಾಜ್ಯ ಸರ್ಕಾರ ಬರೆದು ಕೊಟ್ಟಿರ್ತಕ್ಕಂತಹ ಒಂದು ಏನು ಮಾಹಿತಿ ಏನಿದೆ ಅದನ್ನ ಓದಬೇಕಾಗತ್ತೆ ರಾಜ್ಯಪಾಲರು. ಆದ್ರೆ ಆ ಮಾಹಿತಿ ಈಗಾಗಲೇ 2-3 ದಿನಗಳ ಮುಂಚೆನೆ ರಾಜ್ಯಪಾಲರ ಕೈ ಸೇರಿರುತ್ತೆ. ಯಾವುದನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರ ಮೂಲಕ ಭಾಷಣ ಮಾಡಿಸ್ತಾರೆ, ಸಂಪೂರ್ಣವಾದಂತಹ ಒಂದು ಸ್ಕ್ರಿಪ್ಟ್ ಏನಿರುತ್ತೆ ಅದು ಈಗಾಗಲೇ ರಾಜಭವನದ ಕದ ತಟ್ಟಿರ್ತಕ್ಕಂಥದ್ದು. ಸೊ ಆ ಒಂದು ಕಾಪಿಯನ್ನ ನೋಡಿರ್ತಕ್ಕಂಥ ರಾಜ್ಯಪಾಲರು ಇದರಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಅಂಶಗಳ ಇರೋ ಹಿನ್ನೆಲೆಯಲ್ಲಿ ನಾನು ಈ ಭಾಷಣ ಮಾಡೋದಿಲ್ಲ ಅಂತಕ್ಕಂತಹ ಒಂದಷ್ಟು ಮಾಹಿತಿಯನ್ನ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ ನಾಳೆ ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರ್ತಾರಾ ಬರೋದಿಲ್ವಾ ಅಂತಕ್ಕಂತಹ ಒಂದಷ್ಟು ಚರ್ಚೆಗಳು ಜೋರಾಗಿರ್ತಕ್ಕಂಥದ್ದು. ಇದು ಯಾವುದಕ್ಕೂ ಕೂಡ 5:45ಕ್ಕೆ ಕಾನೂನು ನಿಯೋಗ ಹೋಗ್ತಾ ಇದೆ. ಸರ್ಕಾರದ ಕೆಲ ಹಿರಿಯ ಅಧಿಕಾರಿಗಳು ಮತ್ತೆ ಹಿರಿಯ ನಾಯಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ಮನವರಿಕೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯಪಾಲರಿಗೆ ಒಪ್ತಾರ ಇಲ್ವಾ ಅಂತಕ್ಕಂಥದ್ದು ಸದ್ಯಕ್ಕೆ ಇರತಕ್ಕಂತಹ ಕುತೂಹಲ. ವೀರೇಶ್, ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತೆ ಎಚ್.ಕೆ. ಪಾಟೀಲ್ ಇಬ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಸುರೇಶ್, ಜಸ್ಟ್ ಹೋಲ್ಡ್ ಆನ್, ಮತ್ತೆ ನಿಮ್ಮನ್ನ ಮಾತಾಡುವ ಭವನದ ಕಡೆಗೆ ಸರ್ಕಾರದ ನಿಯೋಗ ದೌಡಾಯಿಸಲಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದ ನಿಯೋಗ ಸಂಜೆ 5:45ಕ್ಕೆ ಭೇಟಿ ನೀಡಲಿದೆ ಅಂತಕ್ಕಂತಹ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ನಾವು ನೋಡ್ತಾ ಇದ್ದೀವಿ ಜಂಟಿ ಅಧಿವೇಶನಕ್ಕೆ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣಕ್ಕೆ ನಿರಾಕರಣ ಅಂತ ಹೇಳಿದ್ದಾರೆ. ಸೊ ಮತ್ತೊಂದು ಕಡೆಗೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದ ನಿಯೋಗ ತಂಡ ಸಂಜೆ 5:50ಕ್ಕೆ ಭೇಟಿ ಮಾಡಲಿದೆ. ಸೊ ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಸುರೇಶ್? ನಾಳೆಯಿಂದ ವಿಧಾನಮಂಡಲದ ವಿಶೇಷ ಜಂಟಿ ಅಧಿವೇಶನ ಶುರುವಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಜಂಟಿ ಅಧಿವೇಶನ ಕರೆದಿರ್ತಕ್ಕಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇನೆ, ಕೇಂದ್ರ ಸರ್ಕಾರದ ಜಿ-ರಾಮ್ಜಿ ಕಾಯ್ದೆಯನ್ನ ಏನಿದೆ, ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿರೋದಕ್ಕೆ ರಾಜ್ಯ ಸರ್ಕಾರ ಅದನ್ನ ಈಗ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಚರ್ಚೆ ಮಾಡಿ ಅದಕ್ಕೆ ಒಂದು ಆಕ್ಷೇಪವನ್ನ ಹೊರಡಿಸುವ ನಿಟ್ಟಿನಲ್ಲಿ ಈಗ ನಾಳೆ ಅಧಿವೇಶನವನ್ನ ಕರೆದಿದ್ದಾರೆ. ಆದ್ರೆ ಈ ಅಧಿವೇಶನಕ್ಕೆ ನಾಳೆ ರಾಜ್ಯಪಾಲರು ಭಾಷಣವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಸಂಪ್ರದಾಯವಾಗಿ ನಾಳೆ ಇರ್ತಕ್ಕಂಥದ್ದು. ಅವರಿಗೆ ಸರ್ಕಾರ ಕೂಡ ಆಹ್ವಾನವನ್ನ ಕೊಟ್ಟಿತ್ತು ಅಧಿಕೃತವಾಗಿ. ಆದರೆ ನಾಳೆಯ ಅಧಿವೇಶನದಲ್ಲಿ ರಾಜ್ಯಪಾಲರು ನಾನು ಭಾಷಣವನ್ನ ಮಾಡುವುದಿಲ್ಲ ಅಂತಕ್ಕಂತಹ ಒಂದು
ಮಾಹಿತಿಯನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಲೋಕಭವನದಿಂದ ಈ ಒಂದು ಮಾಹಿತಿ ಅಧಿಕೃತವಾಗಿ ರಾಜ್ಯ ಸರ್ಕಾರಕ್ಕೆ ಬಂದು ಸೇರಿದೆ. ಸೊ ಈ ನಿಟ್ಟಿನಲ್ಲಿ ನಾಳೆ ಹೇಗಾದ್ರೂ ಮಾಡಿ ರಾಜ್ಯಪಾಲರ ಮೂಲಕ ಭಾಷಣ ಮಾಡಿಸಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇವತ್ತು ಸಂಜೆ 5:45ಕ್ಕೆ ಏನು ಕಾನೂನು ನಿಯೋಗದೊಂದಿಗೆ ಎಚ್ ಕೆ ಪಾಟೀಲ್ ಸೇರಿದಂತೆ ಪ್ರಮುಖ ಹಿರಿಯ ನಾಯಕರು ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಆ ಸಂದರ್ಭದಲ್ಲಿ ಯಾವೆಲ್ಲ ಮಾತುಕತೆ ಆಗುತ್ತೆ ಮತ್ತೆ ಯಾವ ರೀತಿಯಾಗಿ ಮನವರಿಕೆ ಮಾಡ್ತಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಮೂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ನೋಡಿ ಬಹಳ ಸ್ಪಷ್ಟವಾಗಿದೆ, ಜಿ ರಾಮ್ಜಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಅಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥ ಯೋಜನೆಯ ಹೆಸರೇನಿದೆ, ಇದಕ್ಕೆ ರಾಜ್ಯ ಸರ್ಕಾರ ಖಂಡನ ನಿರ್ಣಯವನ್ನ ಮಾಡಿ ಅದಕ್ಕೆ ರೆಸಲ್ಯೂಷನ್ ಅನ್ನ ಪಾಸ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ಸಹಜವಾಗಿ ಕೇಂದ್ರದ ವಿಚಾರ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅವರ ವಿವೇಚನೆಗೆ ಬಿಡುತ್ತೆ. ಅಂದ್ರೆ ಈ ಭಾಷಣವನ್ನ ನಾನು ಮಾಡಬೇಕು ಬೇಡವಾ ಅಂತಕ್ಕಂಥದ್ದು. ಯಾಕೆಂತಂದ್ರೆ ರಾಜ್ಯ ಸರ್ಕಾರ ಬರೆದು ಕೊಟ್ಟಿರ್ತಕ್ಕಂತಹ ಒಂದು ಏನು ಮಾಹಿತಿ ಏನಿದೆ ಅದನ್ನ ಓದಬೇಕಾಗತ್ತೆ ರಾಜ್ಯಪಾಲರು. ಆದ್ರೆ ಆ ಮಾಹಿತಿ ಈಗಾಗಲೇ 2-3 ದಿನಗಳ ಮುಂಚೆನೆ ರಾಜ್ಯಪಾಲರ ಕೈ ಸೇರಿರುತ್ತೆ. ಯಾವುದನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರ ಮೂಲಕ ಭಾಷಣ ಮಾಡಿಸ್ತಾರೆ ಸಂಪೂರ್ಣವಾದಂತಹ ಒಂದು ಸ್ಕ್ರಿಪ್ಟ್ ಏನಿರುತ್ತೆ ಅದು ಈಗಾಗಲೇ ರಾಜಭವನದ ಕದ ತಟ್ಟಿರ್ತಕ್ಕಂಥದ್ದು. ಸೊ ಆ ಒಂದು ಕಾಪಿಯನ್ನ ನೋಡಿರ್ತಕ್ಕಂಥ ರಾಜ್ಯಪಾಲರು ಇದರಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಅಂಶಗಳ ಇರೋ ಹಿನ್ನೆಲೆಯಲ್ಲಿ ನಾನು ಈ ಭಾಷಣ ಮಾಡೋದಿಲ್ಲ ಅಂತಕ್ಕಂತಹ ಒಂದಷ್ಟು ಮಾಹಿತಿಯನ್ನ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ ನಾಳೆ ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರ್ತಾರಾ ಬರೋದಿಲ್ವಾ ಅಂತಕ್ಕಂತಹ ಒಂದಷ್ಟು ಚರ್ಚೆಗಳು ಜೋರಾಗಿರ್ತಕ್ಕಂಥದ್ದು. ಇದು ಯಾವುದಕ್ಕೂ ಕೂಡ 5:45ಕ್ಕೆ ಕಾನೂನು ನಿಯೋಗ ಹೋಗ್ತಾ ಇದೆ. ಸರ್ಕಾರದ ಕೆಲ ಹಿರಿಯ ಅಧಿಕಾರಿಗಳು ಮತ್ತೆ ಹಿರಿಯ ನಾಯಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯಪಾಲರಿಗೆ ಒಪ್ತಾರ ಇಲ್ವಾ ಅಂತಕ್ಕಂಥದ್ದು ಸದ್ಯಕ್ಕೆ ಇರತಕ್ಕಂತಹ ಕುತೂಹಲ. ವೀರೇಶ್, ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತೆ ಎಚ್ ಕೆ ಪಾಟೀಲ್ ಇಬ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸುರೇಶ್, ಜಸ್ಟ್ ಹೋಲ್ಡ್ ಆನ್, ಮತ್ತೆ ನಿಮ್ಮನ್ನ ಮಾತಾಡುವ ಭವನದ ಕಡೆಗೆ ಸರ್ಕಾರದ ನಿಯೋಗ ದೌಡಾಯಿಸಲಿದೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ನಿಯೋಗ ಸಂಜೆ 5:45ಕ್ಕೆ ಭೇಟಿ ನೀಡಲಿದೆ ಅಂತಕ್ಕಂತಹ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ನಾವು ನೋಡ್ತಾ ಇದ್ದೀವಿ ಜಂಟಿ ಅಧಿವೇಶನಕ್ಕೆ ತಾವರ್ಚಂದ್ ಗೆಹ್ಲೋಟ್ ಅವರು ಭಾಷಣಕ್ಕೆ ನಿರಾಕರಣ ಅಂತ ಹೇಳಿದ್ದಾರೆ. ಸೊ ಮತ್ತೊಂದು ಕಡೆಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದ ನಿಯೋಗ ತಂಡ ಸಂಜೆ 5:50ಕ್ಕೆ ಭೇಟಿ ಮಾಡಲಿದೆ. ಸೊ ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಸುರೇಶ್? ನಾಳೆಯಿಂದ ವಿಧಾನಮಂಡಲದ ವಿಶೇಷ ಜಂಟಿ ಅಧಿವೇಶನ ಶುರುವಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಜಂಟಿ ಅಧಿವೇಶನ ಕರೆದಿರ್ತಕ್ಕಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇನೆ, ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಕಾಯ್ದೆಯನ್ನ ಏನಿದೆ, ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹೆಸರನ್ನ ಬದಲಾವಣೆ ಮಾಡಿರೋದಕ್ಕೆ ರಾಜ್ಯ ಸರ್ಕಾರ ಅದನ್ನ ಈಗ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಚರ್ಚೆ ಮಾಡಿ ಅದಕ್ಕೆ ಒಂದು ಆಕ್ಷೇಪವನ್ನ ಹೊರಡಿಸುವ ನಿಟ್ಟಿನಲ್ಲಿ ಈಗ ನಾಳೆ ಅಧಿವೇಶನವನ್ನ ಕರೆದಿದ್ದಾರೆ. ಆದ್ರೆ ಈ ಅಧಿವೇಶನಕ್ಕೆ ನಾಳೆ ರಾಜ್ಯಪಾಲರು ಭಾಷಣವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಸಂಪ್ರದಾಯವಾಗಿ ನಾಳೆ ಇರ್ತಕ್ಕಂಥದ್ದು. ಅವರಿಗೆ ಸರ್ಕಾರ ಕೂಡ ಆಹ್ವಾನವನ್ನ ಕೊಟ್ಟಿತ್ತು ಅಧಿಕೃತವಾಗಿ. ಆದರೆ ನಾಳೆಯ ಅಧಿವೇಶನದಲ್ಲಿ ರಾಜ್ಯಪಾಲರು ನಾನು ಭಾಷಣವನ್ನ ಮಾಡುವುದಿಲ್ಲ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಲೋಕಭವನದಿಂದ ಈ ಒಂದು ಮಾಹಿತಿ ಅಧಿಕೃತವಾಗಿ ರಾಜ್ಯ ಸರ್ಕಾರಕ್ಕೆ ಬಂದು ಸೇರಿದೆ. ಸೊ ಈ ನಿಟ್ಟಿನಲ್ಲಿ ನಾಳೆ ಹೇಗಾದ್ರೂ ಮಾಡಿ ರಾಜ್ಯಪಾಲರ ಮೂಲಕ ಭಾಷಣ ಮಾಡಿಸಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥ ಸರ್ಕಾರ ಇವತ್ತು ಸಂಜೆ 5:45ಕ್ಕೆ ಏನು ಕಾನೂನು ನಿಯೋಗದೊಂದಿಗೆ ಎಚ್ ಕೆ ಪಾಟೀಲ್ ಸೇರಿದಂತೆ ಪ್ರಮುಖ ಹಿರಿಯ ನಾಯಕರು ಇವತ್ತು ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಆ ಸಂದರ್ಭದಲ್ಲಿ ಯಾವೆಲ್ಲ ಮಾತುಕತೆ ಆಗುತ್ತೆ ಮತ್ತೆ ಯಾವ ರೀತಿಯಾಗಿ ಮನವರಿಕೆ ಮಾಡ್ತಾರೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಮೂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ನೋಡಿ ಬಹಳ ಸ್ಪಷ್ಟವಾಗಿದೆ, ಜಿ ರಾಮ್ಜಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಅಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥ ಯೋಜನೆಯ ಹೆಸರೇನಿದೆ, ಇದಕ್ಕೆ ರಾಜ್ಯ ಸರ್ಕಾರ ಖಂಡನ ನಿರ್ಣಯವನ್ನ ಮಾಡಿ ಅದಕ್ಕೆ ರೆಸಲ್ಯೂಷನ್ ಅನ್ನ ಪಾಸ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ಸಹಜವಾಗಿ ಕೇಂದ್ರದ ವಿಚಾರ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅವರ ವಿವೇಚನೆಗೆ ಬಿಡುತ್ತೆ. ಅಂದ್ರೆ ಈ ಭಾಷಣವನ್ನ ನಾನು ಮಾಡಬೇಕು ಬೇಡವಾ ಅಂತಕ್ಕಂಥದ್ದು. ಯಾಕೆಂತಂದ್ರೆ ರಾಜ್ಯ ಸರ್ಕಾರ ಬರೆದು ಕೊಟ್ಟಿರ್ತಕ್ಕಂತಹ ಒಂದು ಏನು ಮಾಹಿತಿ ಏನಿದೆ ಅದನ್ನ ಓದಬೇಕಾಗತ್ತೆ ರಾಜ್ಯಪಾಲರು. ಆದ್ರೆ ಆ ಮಾಹಿತಿ ಈಗಾಗಲೇ 2-3 ದಿನಗಳ ಮುಂಚೆನೆ ರಾಜ್ಯಪಾಲರ ಕೈ ಸೇರಿರುತ್ತೆ. ಯಾವುದನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರ ಮೂಲಕ ಭಾಷಣ ಮಾಡಿಸ್ತಾರೆ ಸಂಪೂರ್ಣವಾದಂತಹ ಒಂದು ಸ್ಕ್ರಿಪ್ಟ್ ಏನಿರುತ್ತೆ ಅದು ಈಗಾಗಲೇ ರಾಜಭವನದ ಕದ ತಟ್ಟಿರ್ತಕ್ಕಂಥದ್ದು. ಸೊ ಆ ಒಂದು ಕಾಪಿಯನ್ನ ನೋಡಿರ್ತಕ್ಕಂಥ ರಾಜ್ಯಪಾಲರು ಇದರಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಅಂಶಗಳ ಇರೋ ಹಿನ್ನೆಲೆಯಲ್ಲಿ ನಾನು ಈ ಭಾಷಣ ಮಾಡೋದಿಲ್ಲ ಅಂತಕ್ಕಂತಹ ಒಂದಷ್ಟು ಮಾಹಿತಿಯನ್ನ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸೊ ಹೀಗಾಗಿ ನಾಳೆ
ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರ್ತಾರಾ ಬರೋದಿಲ್ವಾ ಅಂತಕ್ಕಂತಹ ಒಂದಿಷ್ಟು ಚರ್ಚೆಗಳು ಜೋರಾಗಿರ್ತಕ್ಕಂಥದ್ದು. ಇದು ಯಾವುದಕ್ಕೂ ಕೂಡ 5:45ಕ್ಕೆ ಕಾನೂನು ನಿಯೋಗ ಹೋಗ್ತಾ ಇದೆ. ಸರ್ಕಾರದ ಕೆಲ ಹಿರಿಯ ಅಧಿಕಾರಿಗಳು ಮತ್ತೆ ಹಿರಿಯ ನಾಯಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ಮನವರಿಕೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯಪಾಲರಿಗೆ ಒಪ್ತಾರಾ ಇಲ್ವಾ ಅಂತಕ್ಕಂಥದ್ದು ಸದ್ಯಕ್ಕೆ ಇರತಕ್ಕಂತಹ ಕುತೂಹಲ. ವೀರೇಶ್, ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತೆ ಎಚ್ ಕೆ ಪಾಟೀಲ್ ಇಬ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಸುರೇಶ್, ಜಸ್ಟ್ ಹೋಲ್ಡ್ ಆನ್, ಮತ್ತೆ ನಿಮ್ಮನ್ನ ಮಾತಾಡ